ಕೊನೆ ಹಂತದ ಪ್ರಚಾರದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಚಿಕ್ಕೋಡಿಯಲ್ಲಿ ನಾಯಕರ ಬೃಹತ್ ಪ್ರಚಾರ ಸಭೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಸಿಎಂ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಚಿಕ್ಕೋಡಿಯ ಆರ್ಡಿ ಮೈದಾನದಲ್ಲಿ ನಡೆದಿದೆ ಬೃಹತ್ ಸಮಾವೇಶದಲ್ಲಿ ಸಚಿವ ಎಂಸಿ ಸುಧಾಕರ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಮಹೇಂದ್ರ ತಮ್ಮಣ್ಣವರ್, ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ, ರಾಜು ಕಾಗೆ ಸೇರಿ ಹಲವರು ಭಾಗಿಯಾಗಿದ್ದರು. ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಮಾಡಿದ್ದಾರೆ. ಇದು ಕೊನೆಯ ಒಂದು ಘಟ್ಟ ಇದು. ಯಾಕಂದರೆ ನಾಳೆ ಲಾಸ್ಟು, ಅಂದರೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ, ಇವತ್ತು ಲಾಸ್ಟು. ಹಾಗಾಗಿನೇ ಸಿದ್ದರಾಮಯ್ಯನವರು ಎಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು, ಶಾಸಕರು ಬೆಳಗಾವಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಚಿಕ್ಕೋಡಿಯಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ ಅಲ್ಲಿನ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ. ಇದಾದ ನಂತರ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬೆಳಗಾವಿ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರಾದಂಥ ನೆಚ್ಚಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಬ್ಬ ಯುವ ಮಹಿಳೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ವೇದಿಕೆ ಮುಖಾಂತರ ನಾನು ಮತವನ್ನು ಯಾಚಿಸಲಿಕ್ಕೆ ತಮ್ಮೆಲ್ಲ ಏನು ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಆಯಿತು, ದೇಶದಲ್ಲಾಯಿತು, ಸಾಕಷ್ಟು ಬಡವರ ಪರವಾಗಿ ಮಾಧ್ಯಮದ ವರೆಗೆ ಸಾಕಷ್ಟು ಒಂದು ಅನ್ಯಾಯವಾಗಿದೆ. ಏನು ರಾಜ್ಯದ ತೆರಿಗೆ ಅಲ್ಲಾಯಿತು, ಈ ಕಡೆ ರೈತರ ಪರವಾಗಿ ಪ್ರವಾಹ ಬಂದಾಗಾಯಿತು, ಕೋವಿಡ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಡ ಜನರಿಗೆ ಅನುಕೂಲವಾಗಿಲ್ಲ, ಅವ್ರಿಗೂ ಕೂಡ ಸಾಕಷ್ಟು ಅನ್ಯಾಯವಾಗಿದೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಅಭ್ಯರ್ಥಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ, ಕುಮಾರಿ ಇವರಿಗೆ ಈ ಲೋಕಸಭಾ ಕ್ಷೇತ್ರದ ಮತದಾರರು, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ. ನಾನು ಕೂಡ ನಿಮ್ಮ ಬಳಿ ಬಂದಿರತಕ್ಕಂಥದ್ದು ನಮ್ಮ ಸೋದರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತಗಳನ್ನು ನೀಡಿ ಆ ನಮ್ಮ ಮನೆಯ ಮಗಳಿಗೆ ಆಶೀರ್ವದಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಬಹುಶಃ ಈಗಾಗಲೇ ತಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೀರಿ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಈ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಮತಗಳನ್ನ ಕೇಳ್ತಕ್ಕಂಥ ಹಕ್ಕನ್ನು ಕಾಯ್ಕೊಂಡಿದ್ದೀವಿ. ಆದರೆ ಭಾರತೀಯ ಜನತಾ ಪಕ್ಷದವರು ಮತಗಳನ್ನು ಕೇಳ್ತಕ್ಕಂಥ ಹಕ್ಕನ್ನು ಇವತ್ತು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಕಾರಣ ಏನಂದ್ರೆ 2014ನೇ ಇಸ್ವಿಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ರು. ಅವರು ಅನೇಕ ಭರವಸೆಗಳನ್ನು ಕೊಟ್ಟು ನಿಮ್ಮೆಲ್ಲರಿಂದ ಮತಗಳನ್ನು ಪಡ್ಕೊಂಡು 10 ವರ್ಷ ಅಧಿಕಾರವನ್ನ ಈ ಲೋಕಸಭಾ ಸದಸ್ಯರನ್ನ ಪ್ರಶ್ನೆ ಮಾಡಿದ್ರೆ ನೀವೇನು ಕೆಲಸ ಮಾಡಿದ್ದೀರಿ, ಈ ಕ್ಷೇತ್ರಕ್ಕೆ ಏನು ತಂದಿದ್ದೀರಿ, ಎಷ್ಟು ಸಲ ನಮಗೆ ಭೇಟಿ ಆಗಿದ್ದೀರಿ ಅಂತ ಕೇಳಿದ್ರೆ ನೀವು ನಮ್ಮನ್ನು ನೋಡಬೇಡ್ರಿ, ಮೋದಿ ಸಾಹೇಬ್ರ ನೋಡಿ ವೋಟ್ ಹಾಕ್ರಿ ಅಂತ ಕೇಳ್ತಾರೆ. ನಾನು ಈ ಎಲ್ಲ 28 ಲೋಕಸಭಾ